ನನ್ನ ತಮ್ಮ ಅವ್ರಿಗೆ ಯಾಕೆ ಮರ್ಡರ್ ಮಾಡಿದ್ದಂತ ಒಂದು ಆಗಬೇಕು. ಅದು ಎಷ್ಟರ ತನಕ ನಮಗೆ ಗೊತ್ತಾಗಲಿಲ್ಲ, ಕಾರಣ ಗೊತ್ತಾಗಲಿಲ್ಲ ಇಷ್ಟರ ತನಕ. ಅದೇ ನಮಗೆ ಅಷ್ಟೊಂದು ನ್ಯಾಯ ಸಿಗಲಿಲ್ಲ ಇಷ್ಟರ ತನಕ. ರೈಮಲ್ ಒಳ್ಳೆ ಹುಡುಗ, ನಮ್ಮದು ಕೆಟ್ಟವನೇನಿಲ್ಲ. ನಮಗೆ ನ್ಯಾಯ ಇಷ್ಟರ ತನಕ ಸಿಗಲಿಲ್ಲ. ನ್ಯಾಯ ಬೇಕು, ನ್ಯಾಯ ಸಿಗಬೇಕು. ಕೋಕ ಕೇಸು ಬೀಳಬೇಕು, ಕೋಕ ಕಾಯ್ದೆ ಬೀಳಲೇಬೇಕು. ರೈಮನಿದ್ದು ಕೊಲೆ ಆಗಿದ್ದು ಯಾಕೆ ಅಷ್ಟೇ ಬೇಕು ನಮಗೆ. ಅವ್ರಿಗೆ 14 ಮಂದಿಗೆ ಜಾಮೀನಿಗೆ ನಾವು ಒಬ್ಬನೇ ನಿಲ್ತೇವೆ. ನಮಗೆ ಅವರು ಹೇಳ್ಬೇಕು, ಯಾಕೆಂದರೆ ಅವನನ್ನು ನಾವು ಯಾಕೆ ಕೊಂದಿದ್ದು ಅಂತ ಹೇಳ್ಬೇಕು ನಮಗೆ. ಅವರು 14 ಜನ ಇದ್ದರಲ್ಲ, ಅವ್ರಿಗೆ ನಾನೇ ಜಾಮೀನು ನಿಲ್ತೇನೆ. 14 ಜನಗೆ ನನಗೆ ವಿಷಯ ಬೇಕು. ಅವನನ್ನು ಯಾವ ರೀತಿ ಇದು ಮಾಡಿದ್ದು, ಅವನು ಯಾವುದಕ್ಕೆ ಕೊಂದಿದ್ದು, ಎಂಥ ವಿಷಯ. ಅವನು ಅನ್ಯಾಯದಲ್ಲಿ ಒಂದು ವೇಳೆ ಇದ್ದರೆ ಅವರು ಎಲ್ಲಿ ದೇವಸ್ಥಾನಕ್ಕೆ ಕರೆಯುತ್ತಾರೆ, ನಾನು ನನ್ನ ತಂದೆ ತಾಯಿ 3 ಜನ ನಾವು ಬರ್ತೇವೆ. ಏಕೆಂದರೆ ನಮಗೆ ಗೊತ್ತಾಗಬೇಕು ಎಂಥದಕ್ಕೆ ಮಾಡಿದ್ದವರಂತ. ಅವನ ಒಟ್ಟಿಗೆ ತಿಂದು ರೈಮನ್ ಒಂದು ಹೊಯ್ಗೆ ಬೇಕಂತ ಹೋಗಿ ಕೊಂದು ಮರ್ಡರ್ ಮಾಡಿದಲ್ಲ. ಅದಕ್ಕೆ ಅವರಿಗೆ 14 ಜನರಿಗೆ ಜಾಮೀನು ನಾನು ಒಬ್ಬನೇ ನಿಲ್ತೇವೆ. ನಮ್ಮ ಹತ್ರ ಅವನು ಹೇಳ್ಬೇಕು ಅವರು. ಏಕೆಂದರೆ ನಾನು ಸುಮ್ಮನೆ ಮಾಡಿದ್ದು, ಅಲ್ಲದ್ರೆ ಯಾರು ಮಾಡಿಸಿದ್ದ. ಪಾಪದೊಂದು ಹುಡುಗಿಗೆ ನ್ಯಾಯ ಸಿಗೋದಿಲ್ಲ ಅಂತ ಹೇಳಿ ಅಲ್ಲಿ ಗಾಂಜಾ ಎಲ್ಲ ಹಾಕಿ ಅವರಿಗೆ ಸಹ ಕೋಕ ಕೇಸು ಬಿತ್ತು, 13 ವರ್ಷ ಕೇಸು. ಇದು ಎಂತ ಮಾಡಲಿಲ್ಲ ಅವರು. ಪೊಲೀಸರ ಮೇಲೆ ನಂಬಿಕೆ ಉಂಟು. DSP ಸಾರು ಹೇಳಿದರು, ಮತ್ತು SP ಹೇಳಿದರು 15 ತಾರೀಕು ಒಳಗೆ ಗೊತ್ತಾಗ್ತದೆ, ಮಾಡುವ ಅಂತ. ನಮಗೆ ಭರವಸೆ ಅವರದೇ, SP ಸಾಹೇಬರು ಮತ್ತು DSP ಗ್ರಾಮಾಂತರ ಬಂಟ್ವಾಳ. ನೀವು ಬೇಸರ ಮಾಡಬೇಡಿ, ನಾವು ಇದು ಮಾಡ್ತೇವೆ, ಎಲ್ಲ ಪ್ರೆಸ್ ಮೀಟ್ ಮಾಡ್ತೇವೆ ಅಂತ ಹೇಳಿದರು 15 ತಾರೀಕಿಗೆ. ಕೇಳಿದ್ದೇವೆ, ಅದಕ್ಕೆ ಅದೇ 190 ದಿನದಲ್ಲಿ ಇದಾಗ್ತಾ ಉಂಟು ಅಂತ ಹೇಳಿದರು. ಲೇಟ್ ಆಯಿತು, ಮತ್ತಿನ್ನು 150 ದಿನ ಉಂಟಲ್ಲ, ಹಾಗೆ ಹೇಳಿದರು ಮಾಡ್ತೇವೆ ಅಂತ. ನಮಗೆ ನ್ಯಾಯ ಬೇಕು. ನ್ಯಾಯ ಸಿಕ್ಕದಿದ್ದರೆ ನಾವು ಪ್ರತಿಭಟನೆ ಮಾಡ್ತೇವೆ. NRC ಎಲ್ಲ ಆಯಿತು, ಹೊಸಲ ಒಂದು ಅಡ್ಯಾರಲ್ಲಿ ಪ್ರತಿಭಟನೆ ಆಯ್ತಲ್ಲ, ಹಾಗಿದ್ದೇ ನಾವು ಒಂದು ಪ್ರತಿಭಟನೆ ಮಾಡ್ತೇವೆ. ದೊಡ್ಡದು, ಸಣ್ಣದನ್ನಲ್ಲ, ದೊಡ್ಡ ಪ್ರತಿಭಟನೆ.